ಸಂಸದ ಬಿ.ವಿ. ರಾಘವೇಂದ್ರ ಶಿವಮೊಗ್ಗದಲ್ಲಿ ಪತ್ರಕರ್ತರೊಟ್ಟಿಗೆ ಸಂವಾದ ನಡೆಸಿದ್ದಾರೆ. ಸಂವಾದದಲ್ಲಿ ಬಾಕಿ ಇರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಭವಿಷ್ಯದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡಿದ್ದಾರೆ. ಅದರ ಪೈಕಿ ರೈಲ್ವೆ ಕಾಮಗಾರಿಗಳ ಬಗ್ಗೆ ಮಾತನಾಡಿದ ಅವರು, ಶಿವಮೊಗ್ಗ ತೀರ್ಥಹಳ್ಳಿ ಶೃಂಗೇರಿ ಹಾಸನಕ್ಕೆ ರೈಲು ಮಾರ್ಗ ಸಂಪರ್ಕಿಸಲು ಯೋಚಿಸಲಾಗುತ್ತಿದೆ. ಶಿಕಾರಿಪುರ ರಾಣೆಬೆನ್ನೂರು ರೈಲ್ವೆ ಮಾರ್ಗಕ್ಕೆ 100 ಕೋಟಿ ಪರಿಹಾರ ಬಾಕಿ ಇದೆ. ಸೊರಬ ಹಾಗೂ ತೀರ್ಥಹಳ್ಳಿಗೂ ರೈಲು ಸಂಪರ್ಕ ಮಾಡಲು ಯೋಚಿಸಿದ್ದೇವೆ. ಈಗಾಗಲೇ 16 ಲಕ್ಷ ರೂಪಾಯಿಯನ್ನ ಸರ್ವೆ ಕೆಲಸಕ್ಕೆ ಬಿಡುಗಡೆ ಮಾಡಲಾಗಿದೆ ಎಂದರು. ವಿಶೇಷವಾಗಿ ರೈಲ್ವೆ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ನಮ್ಮ ಶಿವಮೊಗ್ಗ ಕ್ಷೇತ್ರ ಆಗ್ತಾ ಇದೆ. ಕೋಟೆಂಗೂರು ಕೋಚಿಂಗ್ ಡಿಪೋ ಇದೊಂದು ಗೇಮ್ ಪ್ಲೇಯರ್ ಅಂತ ಏನು ಹೇಳ್ತಾರೆ, ಆ ರೀತಿ ಒಂದು ಕೇಂದ್ರ ಆಗುತ್ತೆ. ಅದಾಯಿತು ಅಂದರೆ ನನಗೆ ಇನ್ನೂ ಹೆಚ್ಚು ನಮಗೆ ಈ ಭಾಗದಲ್ಲಿ ನಮಗೆ ಶಕ್ತಿ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ವಿಶೇಷವಾಗಿ ನಮಗೆ ಇವತ್ತು ನಾನು ಪ್ರಯತ್ನ ಮಾಡ್ತಾ ಇರೋದು ನಮ್ಮ ಶಿವಮೊಗ್ಗದಿಂದ ಶಿಕಾರಿಪುರದವರು ಕೂಡ ಟ್ರ್ಯಾಕ್ ಆಗ್ತಾ ಇದೆ. ಶಿಕಾರಿಪುರದ ರಾಣೆಬೆನ್ನೂರು ಆಗಲಿಕ್ಕೆ ಅವತ್ತು ಯಡಿಯೂರಪ್ಪ ಸಾಹೇಬರಿದ್ದಾಗ ಕೇಂದ್ರಕ್ಕೂ ರಾಜ್ಯಕ್ಕೂ ಅಗ್ರಿಮೆಂಟ್ ಆಗಿದ್ದು, ಲ್ಯಾಂಡ್ ನಾವು ಕೊಡ್ತೀವಿ, ಇನ್ನು ಉಳಿದಿದ್ದ ಎಕ್ಸ್ಪೆಂಡಿಚರ್ ನೀವು ಬೇರೆ ಮಾಡಬೇಕು ಅಂತ ಅವತ್ತು ಆಗಿದ್ದು. ಅವತ್ತು PPP ಮಾಡೆಲ್ ಆಗಿತ್ತು, ಕಾಸ್ಟ್ ಶೇರಿಂಗ್ ಪ್ರಾಜೆಕ್ಟಲ್ಲಿ ಆಗಿದ್ದು. ಹಾಗಾಗಿ ಶಿಕಾರಿಪುರದಿಂದ ರಾಣೆಬೆನ್ನೂರು ಕೂಡ 75% ಲ್ಯಾಂಡ್ ಎಕ್ವಿಷನ್ ಆಗಿದೆ. ನಮಗೆ 200 ಕೋಟಿ ಕೊಡ್ತಾ ಇದೆ ರೈತರಿಗೆ ಪರಿಹಾರ ಕೊಡಲಿಕ್ಕೆ. ರೈತರಿಗೆ ಪರಿಹಾರ ಕೊಟ್ಟು 90% ಲ್ಯಾಂಡು ದಾಖಲೆ ಪ್ರಕಾರ ನಮಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಹ್ಯಾಂಡ್ ಓವರ್ ಆದಮೇಲೆ ಟೆಂಡರನ್ನು ಕರೆಯೋದು. ಹಾಗಾಗಿ ನನಗೆ ವಿಶ್ವಾಸ ಇದೆ, ಇನ್ನೊಂದು ಹಬ್ಬ ಬಂದರೆ ಇನ್ನೊಂದು 1 ತಿಂಗಳು 2 ತಿಂಗಳಲ್ಲಿ ಮುಗಿಬೋದು. ಮೊನ್ನೆನೂ 45 ಕೋಟಿ ಮೊನ್ನೆ MB ಪಾಟೀಲ್ ಸಾಹೇಬರಿಗೆ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಅವರಿಗೆ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾದ್ಮೇಲೆ ಕೊಟ್ಟಿದ್ದಾರೆ. ಇನ್ನೊಂದು 100 ಕೋಟಿ ಹಾವೇರಿ ಜಿಲ್ಲೆ ಆ ಹಣ ನಮಗೆ ಬೇಕಾಗತ್ತೆ. ಬಂತು ಅಂದರೆ ಇನ್ನು ಉಳಿದಂಥ ಪ್ರೋಸೆಸ್ಸನ್ನು ರೈತರು ಎಲ್ಲರೂ ವಿಶ್ವಾಸ ಗಳಿಸಿ ಮತ್ತು ಈ ಯೋಜನೆ ಸಹಕಾರ ಕೊಟ್ಟಂಥ ರೈತರು ಕೂಡ ನಾನು ತಮ್ಮ ಮುಖಾಂತರ ನಾನು ಅಭಿನಂದನೆ ತಿಳಿಸ್ತೀನಿ. ನನ್ನ ವಿಶೇಷವಾದಂಥ ಒಂದು ಅಪೇಕ್ಷೆ ಇರೋದು, ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಯಾವ ತಾಲೂಕು ಕೂಡ ಟ್ರೈನ್ ಇಲ್ಲ ಅಂತ ಹೇಳಬಾರ್ದು. ಈಗಿರುವಂಥ ಪ್ರಕಾರ ನಮ್ಮ ಸೊರಬಕ್ಕೆ ಟ್ರೈನ್ ಇಲ್ಲ, ನಮ್ಮ ತೀರ್ಥಹಳ್ಳಿ ಟ್ರೈನ್ ಇಲ್ಲ. ಏನಾದರೂ ಮಾಡಿ ಯಾವುದಾರ ಒಂದು ಯೋಜನೆಯಲ್ಲಿ ಇವೆರಡು ತಾಲೂಕುಗಳನ್ನು ಆ ರೈಲ್ವೆ ಸಂಪರ್ಕಕ್ಕೆ ಸೇರಿಸಬೇಕು ಅಂತ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಒಂದು ಹಂತಕ್ಕೆ ಬರ್ತಾ ಇದೆ. ಒಂದು ಈಗ ಆಲ್ರೆಡಿ ಶಿವಮೊಗ್ಗ, ನಮ್ಮ ತೀರ್ಥಹಳ್ಳಿಯಿಂದ ಶೃಂಗೇರಿಯಿಂದ ಮಂಗಳೂರು. ಸೊ ತೀರ್ಥಹಳ್ಳಿ ನೀವು ಸೆಂಟ್ರಾಗಿ ತೊಗೊಳ್ಳೇಬೇಕು, ತೀರ್ಥಹಳ್ಳಿ ಬಿಟ್ಟು ಹೋಗಂಗಿಲ್ಲ ಅಂಥೇಳಿ ಸರ್ವೆ ಮತ್ತು ರೈಲ್ವೆ ಇಲಾಖೆನ ರಿಕ್ವೆಸ್ಟ್ ಮಾಡಿಕೊಂಡೆ. ಅದಕ್ಕೆಲ್ಲ ಪ್ರಯತ್ನಗಳು ಆಗ್ತಾ ಇದೆ. ಇನ್ನೊಂದು ಅದೇ ಸೇಮ್ ಶಿವಮೊಗ್ಗ, ತೀರ್ಥಹಳ್ಳಿ, ಶೃಂಗೇರಿ, ಹಾಸನ, ಇದೊಂದು ಲೈನ್. ಎರಡಕ್ಕೂ ಕೂಡ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದರೆ. ಉದಾಹರಣೆಗೆ ಶೃಂಗೇರಿ ಮಂಗಳೂರು, ಅದು ತೀರ್ಥಹಳ್ಳಿ ಶೃಂಗೇರಿ ಮಂಗಳೂರಿಗೆ 16 ಕೋಟಿ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ. 16 ಲಕ್ಷ ಸರ್ವೆಗೆ, 150 ಕಿಲೋಮೀಟ್ರಿಗೆ. ಶಿವಮೊಗ್ಗ ಬೀರೂರಿನ ದ್ವೀಪದ ರಸ್ತೆ ನಿರ್ಮಾಣಕ್ಕೆ ಸ್ಥಳ ಸಮೀಕ್ಷೆಗೆ 1.5 ಕೋಟಿ ಸಮೀಕ್ಷೆಗೆ ಇದು ಬಿಡುಗಡೆ ಆಗಿರೋದು ಹಣ. ತಾಳಗುಪ್ಪ ಸಿರ್ಸಿ ಹುಬ್ಳಿಗೆ 3.25 ಕೋಟಿ, 158 ಕಿಲೋಮೀಟರ್ ಆಗುತ್ತೆ, 3.95 ಕೋಟಿ ಹಣ ಕೊಟ್ಟಿದ್ದಾರೆ. ತಾಳಗುಪ್ಪ ಹೊನ್ನಾವರ ಅದು ಎಕ್ಸಸೈಸ್ ಮತ್ತೆ ಶುರುವಾಗಿದೆ. ಮೊದಲು ಆಗದೇ ಇಲ್ಲ ಅಂತ ಹೇಳಿ ಬಿಟ್ಟಿದ್ರು, ಆ ಎಕ್ಸಸೈಸ್ ಶುರುವಾಗಿದೆ. ಬರೀ 82 ಕಿಲೋಮೀಟರ್ ಆಗುತ್ತೆ. ನಮ್ಮ ತಾಳಗುಪ್ಪದಿಂದ ಹೊನ್ನಾವರ ಲಿಂಕ್ ಮಾಡಲಿಕ್ಕೆ 82 ಕಿಲೋಮೀಟರ್ಸ್ ಆಗುತ್ತೆ. ಅದಕ್ಕೆ 7,81,000 ಅದಕ್ಕೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದೆಲ್ಲದೂ ಕೂಡ ಇನ್ನೂ ಕೂಡ ರಿಪೋರ್ಟ್ ಸಬ್ಮಿಟ್ ಆಗಬೇಕು. ಆಗಿದ್ರೆ ನಾಳೆ ಕೇಂದ್ರ ಸರ್ಕಾರ ಕೊಡೋಂಥ ಬಜೆಟ್ನಲ್ಲಿ, ಅಂದರೆ ಇದೆಲ್ಲ ಆನ್ಗೋಯಿಂಗ್ ಪ್ರೋಸೆಸ್ಸು. ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, ಬಜೆಟ್ನಲ್ಲಿ ಮೊದಲು ಇಂಥ ಲೈನು, ಇಂಥ ಸರ್ವೆ ಇದೆಲ್ಲ ಹೇಳ್ತಾ ಇದ್ರು. ಈಗೇನು ಹಾಗಿಲ್ಲ. ಟೋಟಲ್ ರೈಲ್ವೆ ಪ್ರಾಜೆಕ್ಟ್, ರೈಲ್ವೆ ಇಲಾಖೆಗೆ ಇಷ್ಟು ಕೋಟಿ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಅದರಲ್ಲಿ ಬರೋಂಥ ಪುಸ್ತಕದಲ್ಲಿ ಇವೆಲ್ಲದೂ ಇರಬೇಕಾಗತ್ತೆ. ಸೊ ಅಷ್ಟೊಳಗೆ ನಮ್ಮ ಅಧಿಕಾರಿಗಳು ಇವೆಲ್ಲ ಸಬ್ಮಿಟ್ ಮಾಡಬೇಕಾಗತ್ತೆ. ಇನ್ನೊಂದು 15 ದಿನ ಮಾತ್ರ ಉಳಿದಿದೆ. ಕೆಲವು ರೆಕ್ಟಿಫಿಕೇಷನ್ ಕೂಡ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ಅದಕ್ಕೇನು ಬಜೆಟೇ ಬರಬೇಕು ಅಂತೇನಿಲ್ಲ. ಅಷ್ಟೊಳಗೆ ಸಬ್ಮಿಟ್ ಆದರೂ ಸಂತೋಷ, ಇಲ್ಲ ಇನ್ನೂ 4 ತಿಂಗಳು ಲೇಟಾಗಿ ಸಬ್ಮಿಟ್ ಆದರೂ ಕೂಡ ಈ ಕಾರ್ಯಕ್ರಮಗಳನ್ನು, ಆನ್ಗೋಯಿಂಗ್ ಪ್ರೋಗ್ರಾಮ್ಸ್ಗಳನ್ನು ಇದೆಲ್ಲದೂ ಕೂಡ ತೆಗೆದುಕೊಳ್ಳುವಂಥ ಒಂದು ಅವಕಾಶಗಳು ನಮಗಿದೆ. ಸೊ ಈ ರೀತಿ ರೈಲ್ವೆ ಸಂಪರ್ಕಕ್ಕೆ
ಸಾಕಷ್ಟು ಒಂದು ಮೇನ್ ಹಬ್ಬ ಆಗಿ ಇದು ಬದಲಾವಣೆಗಳು ನಮ್ಮ ಆಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳು ಆಗ್ತಾ ಇದೆ. ವಿಶೇಷವಾಗಿ ರೈಲ್ವೆ ಕ್ಷೇತ್ರದಲ್ಲಿ